ಅರಣ್ಯ ಇಲಾಖೆಯಿಂದ ರೈತರಿಗೆ ನೋಟಿಸ್, ರೈತ ಸಂಘದ ಪ್ರತಿಭಟನೆ. ಹೌದು ವೀಕ್ಷಕರೇ, ಸುಮಾರು ವರ್ಷಗಳಿಂದ ರೈತರು ತಮ್ಮ ಜಮೀನುಗಳಲ್ಲಿ ಉಳುಮೆ ಹಾಗೂ ವ್ಯವಸಾಯ ಮಾಡಿಕೊಂಡು ಜೀವನ ಸಾಗಿಸುತ್ತಾ ಬರುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ಅರಣ್ಯ ಇಲಾಖೆಯವರು ರೈತರಿಗೆ ನೋಟಿಸ್ ನೀಡಿ ಕಿರುಕುಳ ನೀಡುತ್ತಿರುವುದನ್ನು ಖಂಡಿಸಿ ಸಾಮೂಹಿಕ ನಾಯಕತ್ವದಲ್ಲಿ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳ ಪ್ರತಿಭಟನಾ ರ್ಯಾಲಿಯನ್ನ ನಗರದ ಪ್ರವಾಸಿ ಮಂದಿರದಿಂದ ಹಮ್ಮಿಕೊಳ್ಳಲಾಗಿತ್ತು. ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮೂಲಕ ಹೊರಟ ರೈತ ಸಂಘದ ಪದಾಧಿಕಾರಿಗಳು ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಅರಣ್ಯ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ರೈತ ಸಂಘದ ರಾಜ್ಯ ಮುಖಂಡ ರಘುನಾಥ ರೆಡ್ಡಿ, ತಾಲೂಕು ಅಧ್ಯಕ್ಷರಾದ ಹಿರೇಪಾಳ್ಯ ಕದಿರೇಗೌಡ ಮಾತನಾಡಿ, ಚಿಂತಾಮಣಿ ತಾಲೂಕಿನ ಹೋಬಳಿಗಳಲ್ಲಿ ಎಲ್ಲಾ ರೈತರಿಗೆ ಅರಣ್ಯ ಇಲಾಖೆಯವರು ನೋಟಿಸು ನೀಡುತ್ತಿದ್ದು, ಈಗ ಚಿಂತಾಮಣಿ ತಾಲೂಕು ಮುರುಗಮಲ್ಲ ಹೋಬಳಿ, ಕೊಂಡವೇನಕಪಲ್ಲಿ, ನಾರವಮಾಕಲಹಳ್ಳಿ, ಪುಲಗುಂಡ್ಲಹಳ್ಳಿ, ಜುಂಜನಹಳ್ಳಿ, ಫಸಲನಾಯಕನಹಳ್ಳಿ ಗ್ರಾಮಗಳ ರೈತರು ಸುಮಾರು 70-80 ವರ್ಷಗಳಿಂದ ಮಾನ್ಯ ಸರ್ಕಾರ ಸಾಗುವಳಿ ಚೀಟಿ ನೀಡಿ ಪಹಣಿ ಮ್ಯೂಟೇಷನ್ ಮಾಡಿಕೊಟ್ಟಿದ್ದು, ಈ ಜಮೀನಿನಲ್ಲಿ ಉಳುಮೆ ಮಾಡಿ ಜೀವನ ಮಾಡುತ್ತಿದ್ದು, ಇನ್ನು ಕೆಲ ರೈತರು ಸಾಲ ಮಾಡಿ ಕೊಳವೆ ಬಾವಿ ಕೊರೆಸಿ ಕೋಳಿ ಫಾರಂ ನಿರ್ಮಿಸಿ ಜೀವನ ಸಾಗಿಸುತ್ತಿದ್ದು, 1 ವರ್ಷದ ಹಿಂದೆಯಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ನಮ್ಮ ರೈತರಿಗೆ ನೋಟಿಸು ನೀಡಿ ಕಿರುಕುಳ ನೀಡಿದ್ದು ಅಳತೆ ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ. ಆದರೆ ಸರ್ಕಾರವೇ ಸಾಗುವಳಿ ಚೀಟಿ ನೀಡಿ ಪಹಣಿ ಮ್ಯೂಟೇಷನ್ ಮಾಡಿರುವ ಎಲ್ಲಾ ದಾಖಲೆಗಳು ನಮ್ಮ ಹೆಸರಿಗೆ ಇದ್ದು, ಸದರಿ ಅರಣ್ಯ ಇಲಾಖೆ ಜಾಗ ನಮ್ಮ ಜಮೀನುಗಳಿಗೆ ಸುಮಾರು 1 ಕಿಲೋಮೀಟರ್ ದೂರವಿರುತ್ತದೆ. ಸದರಿ ಇಲಾಖೆ ಕಾಂಪೌಂಡ್ ನಿರ್ಮಿಸಿ ಗಿಡಗಳನ್ನು ನೆಟ್ಟಿರುತ್ತಾರೆ. ಆದರೂ ರೈತರು ಅರಣ್ಯ ಇಲಾಖೆಯ ಕಚೇರಿಯ ಬಳಿ ದಾಖಲೆಗಳ ಸಮೇತ ಬರಲು ನೋಟಿಸ್ ನೀಡಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು. ಪ್ರತಿಭಟನೆಯ ನಂತರ ರೈತರ ವಿವಿಧ ಬೇಡಿಕೆಗಳ ಮನವಿ ಪತ್ರವನ್ನು ಅರಣ್ಯ ಇಲಾಖೆ ಸಚಿವರಿಗೆ ನೀಡಲು ಸ್ಥಳೀಯ ಅರಣ್ಯ ಅಧಿಕಾರಿಗೆ ಸಲ್ಲಿಸಿದರು. ಅದನ್ನು ಕೂಡ ಪರಿಶೀಲನೆ ಮಾಡಬೇಕು ಅಂತ ಹೇಳಿದ್ದೀವಿ. ಆತರ ಎಲ್ಲ ನಮ್ಮ ಹಳ್ಳಿಗಳಲ್ಲಿ ಒಂಚೂರು ವಿಷಯ ಕೊಟ್ಬಿಟ್ರೆ ಎಲ್ಲ ನಿಮ್ಮ ಫಾರೆಸ್ಟ್, ನೀವು ಏನ್ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಟ್ರೀಮ್ ಫಾರೆಸ್ಟ್ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು ರೈತರಿಗೆ. ಈಗ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ, ನಮ್ಮ ರೈತರು ಏನು ಉಳುಮೆ ಮಾಡಿ ಜೀವನ ಮಾಡ್ತಾ ಇದಾರೋ ಅದನ್ನ ನಾವು ಬಿಡಕ್ ತಯಾರಿಲ್ಲ. ನಾವು ಪ್ರಾಣ ಆದ್ರೂ ಕೊಡ್ತೀವಿ, ನಮ್ಮ ಭೂಮಿ ಆದ್ರೂ ಬಿಡಕ್ ರೆಡಿ ಇಲ್ಲ. ಈ ಮೂಲಕ ಅರಣ್ಯ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ಏನು ನಮ್ಗೆ ನೋಟಿಸ್ ಕೊಟ್ಟರು ಕೂಡ, ನಮ್ಗೆ ಬಂದು ಒಕ್ಕಲೆಬ್ಬಿಸಿದ್ರು ಕೂಡ ನಾವು ನಮ್ಮ ಜಮೀನಿಗೆ ಬಿಡಕ್ ತಯಾರಿಲ್ಲ. ಆದ್ರೆ ನಮ್ಮದು ಏನು ನಾವು ಉಳುಮೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ನಮ್ ಸರ್ಕಾರದಿಂದ ಏನು ನಮ್ಗೆ ಏನು ದಾಖಲೆಗಳು ಕೊಟ್ಟಿದಾರೋ ದಾಖಲೆಗಳ ಪ್ರಕಾರ ನಮ್ ಭೂಮಿ ನಮ್ಗೆ ಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ನಿಮ್ಮ ಕಚೇರಿಗಳ ಹತ್ರ ಬಂದು ಇಲ್ಲೇ ಒಂದು ಟೆಂಟ್ ಹಾಕೊಂಡು ಇಲ್ಲೇ ನಮ್ಮ ದನಕರುಗಳೆಲ್ಲ ಹಾಕೊಂಡು ಇಲ್ಲೇ ಒಂದು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ಕೂಡ ನಾವು ಇಂಜಿನೆಲ್ಲ ಉಗ್ರವಾದ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಅರಣ್ಯಾಧಿಕಾರಿಗೆ ಹೇಳಕ್ಕೆ ಬಯಸ್ತೀನಿ.